ಭಾರತೀಯ ಜನತಾ ಪಾರ್ಟಿಯ ಒಂದು ಚಿಹ್ನೆ ಇತ್ತು. ಈ ದೇಶದ ರೈತರಿಗೋಸ್ಕರ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಜನರ ಮಧ್ಯದಲ್ಲಿ ಯಾವತ್ತೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ನಾಯಕರಾದಂಥ ಕುಮಾರಣ್ಣರವರ ಕಾರ್ಯಕರ್ತರ ಆಶೀರ್ವಾದ ಇದೆ ನಿಮಗೆ ಈ ಸಾರಿ ಜಿಲ್ಲೆಯಲ್ಲಿ. ಜೊತೆಗೆ 10 ವರ್ಷಗಳ ಕಾಲ ನಿಮ್ಮದೇ ಪಾರ್ಟಿಯ ಸಂಸದರಾದಂಥ ಪ್ರತಾಪ್ ಸಿಂಹ ಮಾಡಿರ್ತಕ್ಕಂಥ 10 ಜನಪರ ಕೆಲಸ, ಕೇಂದ್ರದ ಅನೇಕ ಯೋಜನೆಗಳನ್ನು ತಂದಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೂಡ ನಿಮಗೆ ಜೊತೆಯಲ್ಲಿದ್ದಾವೆ. ಜೊತೆಯಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ಕುಮಾರಣ್ಣರವರು ಮಡಿಕೇರಿಗೆ ಮಾಡಿರ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಜನ ಮರೆಯಲ್ಲ. ಎಲ್ಲರ ಸಹಕಾರದಿಂದ ನಿಮ್ಮದೇ ಒಂದು, ನಾನು ಆಗಲೇ ಹೇಳಿದೆ, ಇಲ್ಲಿವರೆಗೆ ಅಭ್ಯರ್ಥಿ ಆಗಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಅಥವಾ ನಮ್ಮ ರಾಷ್ಟ್ರೀಯ ನಾಯಕರಾದ ದೇವೇಗೌಡರವರ ಚಿಹ್ನೆ. ಆದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಈ ರಾಜ್ಯಕ್ಕೆ, ಈ ಮೈಸೂರು ಜಿಲ್ಲೆಗೆ, ಈ ಮಂಡ್ಯಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಜನರು ಮರೆಯುವಂಥವರಲ್ಲ. ಆದ್ದರಿಂದ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಈ ಜಿಲ್ಲೆಯ, 2 ಜಿಲ್ಲೆಯ ಜನ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಯಾವುದೇ ಸಂದೇಹವನ್ನು ಇಟ್ಕೋಬೇಡಿ. ನಾನಿರ್ಬೋದು, ನಮ್ಮ ಎಲ್ಲ ಇರ್ತಕ್ಕಂಥ ಶಾಸಕರು ಇರ್ಬೋದು, ಕಾರ್ಯಕರ್ತರಿರ್ಬೋದು, ಪ್ರಮುಖರು ಇರ್ಬೋದು, ಮತ್ತು ಪ್ರತಾಪ್ ಸಿಂಹ ಅವರು ಕೂಡ ಇರ್ಬೋದು, ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಮಗೆ ರಾಷ್ಟ್ರದಲ್ಲಿ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ರಾಜ್ಯದಲ್ಲಿ ನನ್ನ ನಾಯಕರಾದಂಥ ಕುಮಾರಣ್ಣರವ್ರನ್ನ ಕೈ ಬಲಪಡಿಸ್ಕೋಸ್ಕರ ಇವತ್ತು ನಿಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಕುಟುಂಬ ಈ ರಾಜ್ಯಕ್ಕೆ, ಈ ಮೈಸೂರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದ್ದರೂ ಕೂಡ ನೀವು ಅವೆಲ್ಲವನ್ನ ತ್ಯಜಿಸಿ ರಾಷ್ಟ್ರದ ನಾಯಕರು ನನ್ನ ಹೆಸರನ್ನು ತೀರ್ಮಾನ ಮಾಡಿದ್ದಾರೆ, ಅವರಿಗೆ ಗೌರವ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಒಪ್ಕೊಂಡು ನೀವು ಅಭ್ಯರ್ಥಿಯಾಗಿರೋದಕ್ಕೆ ನಾವೆಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನಿಮಗೆ ಯಾವುದೇ ರೀತಿಯಲ್ಲಿ ಲೋಪ ಬರದೇ ಇರೋ ರೀತಿ ನಾವೆಲ್ಲರೂ ಒಟ್ಟಾರೆ ಇಡೀ ಜಿಲ್ಲೆ, 2 ಜಿಲ್ಲೆಯಲ್ಲಿ ಕೆಲಸ ಮಾಡಿ, ಈಗಾಗಲೇ ನಮ್ಮ ನಾಯಕರ ಸೂಚನೆ ಇದೆ, ನೀವು ಬರದೇ ಇದ್ರೂ ಕೂಡ ನಾವು ಮಾಡ್ತಿದ್ವಿ. ಆದರೆ ನೀವು ಬರ್ತೀವಿ ಎಂದಾಗ ನಾವು ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಶುಭವನ್ನು ಕೋರಿ, ಚುನಾವಣೆ ಈಗಾಗಲೇ ಜನರ ಮನಸ್ಸಲ್ಲಿ ಉಳಿದಿದೆ. ಆದರೆ ಅಧಿಕೃತವಾಗಿ ನಿಮ್ಮನ್ನು ಜನ ಗುರುತಿಸಬೇಕು ಅನ್ನೋದೊಂದೇ ಬಾಕಿ ಇರ್ತಕ್ಕಂಥದ್ದು. ನಿಮಗೆ ಒಳ್ಳೆಯದಾಗಿ. ಆದರೆ ಭಾಳಷ್ಟು ಜನ ಮಾತಾಡ್ತಾ ಇದ್ರು, ಮಹಾರಾಜರು, ನಾನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಮಹಾರಾಜರು ಅವ್ರದ್ದೇ ಆದಂಥ ಗೌರವ ಇದೆ, ಅವ್ರು ಯಾಕೆ ಚುನಾವಣೆಗೆ ಬಂದು ಜನ ಎಲ್ಲರೂ ಅವ್ರ ಕೈ ಮುಗಿತಾರೆ, ಅವ್ರು ಯಾಕೆ ಜನಕ್ಕೆ ಬಂದು ಕೈ ಮುಗಿತಾರೆ? ಆದರೆ ಅದೆಲ್ಲವನ್ನು ಮರೆತು ಸಾಮಾನ್ಯ ಜನರಿಗೆ ಆಗಬೇಕಾಗಿರ್ತಕ್ಕಂತಹ ಕಾನೂನು ಬದಲಾವಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಲೋಕಸಭಾ ಕೇಂದ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯ ಜವಾಬ್ದಾರಿ, ಲೋಕಸಭಾ ಸದಸ್ಯರ ಜವಾಬ್ದಾರಿ, ರಾಜ್ಯದಲ್ಲಿ ಶಾಸಕನ ಜವಾಬ್ದಾರಿ. ಅದನ್ನು ಅರಿಬೇಕು. ಅದನ್ನು ಅರಿತು ನನ್ನ ಜನರಿಗೆ ಮತ್ತೊಮ್ಮೆ ನಾನು ಅದನ್ನು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವು ಒಪ್ಕೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ನಾನು ಕೂಡ ಒಬ್ಬ ಅನ್ನುವಂಥ ಏನು ತೀರ್ಮಾನಕ್ಕೆ ಬಂದಿದ್ದೀರಿ, ನಿಮಗೆ ನನ್ನ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರೂ ಇಲ್ಲಿ ನಾನು